ದೊಡ್ಡಮತ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಎಲ್ಲಿ ಕುಳಿತಿದ್ರ ಅಲ್ಲೇ ಇರಬೇಕು, ಎದ್ದಿರ್ಬೇಕಷ್ಟೇ, ಕೂತ್ಕೊಳ್ಳೋದು ಬೇಡ. ಅಂದ್ರೆ ಆಶೀರ್ವಾದವನ್ನು ಪಡೆಯಲಿಕ್ಕೆ ದಯಮಾಡಿ ಯಾರು ಬರೋದು. ದೇವರ ಅಸ್ತಿತ್ವ, ನಂಬಿಕೆ, ಶ್ರದ್ಧೆಯನ್ನು ಬೆಳೆಸುವಂಥ ಶ್ರದ್ಧಾ ಕೇಂದ್ರಗಳಾಗಿರುತ್ತವೆ. ಅದರ ಜೊತೆಗೆ ಮನುಷ್ಯನ ಅಂತರಂಗವನ್ನು ವಿಕಾಸಗೊಳಿಸಿಕೊಳ್ಳಲಿಕ್ಕೆ, ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳಲಿಕ್ಕೆ, ಭಾವನೆಗಳನ್ನು ಪರಿಪೂರ್ಣಗೊಳಿಸಿಕೊಳ್ಳಲಿಕ್ಕೆ ಅದಕ್ಕೆ ಅದು ದೇವಸ್ಥಾನ ಅಂತ ಕರೆಸ್ಕೊಂಡಿದ್ದಾರೆ. ಅಂತಹ ಒಂದು ದೊಡ್ಡಮ್ಮ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿ ಇದಕ್ಕೆ ನಿಲೇಶು ಮತ್ತು ಶಶಿಧರು ಮತ್ತು ಹಿರಿಯರು ಕೂಡ ಬಹಳ ಸಹಕಾರವನ್ನು ಕೊಟ್ಟು ಇದನ್ನು ಒಂದು ಕಲ್ಲಿನ ಮಂಟಪವನ್ನು ನಿರ್ಮಾಣ ಮಾಡಿರುವಂಥದ್ದು ಅತ್ಯಂತ ಸಂತೋಷ. ಒಂದು ಹಳ್ಳಿಯಲ್ಲಿ ಇಂತಹ ಒಂದು ಕೆತ್ತನೆಯ ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಮೆಚ್ಚಿಕೊಳ್ಳಬೇಕಾಗಿರುವಂಥದ್ದು ಒಂದು ಶಾಶ್ವತವಾದಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಎಲ್ಲ ಜನಗಳ ಮನಸ್ಸು ಭಾವನೆಗಳ ಮೇಲೆ ಒಳ್ಳೆ ಪರಿಣಾಮ ಬೀರಲಿ ಅಂತ ಹಾರೈಸ್ತಾರೆ. ಬಾಗಿಲು ಅಂತಾನೆ ಹೇಳ್ತಾರೆ. SLC ಎಕ್ಸಾಮ್ ಅಂದ್ರೆ ನೀವು ಭವಿಷ್ಯದಲ್ಲಿ ರೂಪಿಸುವಂತ ನಿಮ್ಮ ಕನಸುಗಳಿಗೆ ಮೊದಲನೇ ಮೆಟ್ಲು. ಸರ್ಕಾರದಿಂದ ನಡೆಯುವಂತ ಅಧಿಕೃತವಾದಂತ ಈ ಒಂದು ಪರೀಕ್ಷೆ ಬಹಳ ಮುಖ್ಯವಾದಂತ ಪರೀಕ್ಷೆ. ನನಗೆ ನನ್ನ ತಾಲೂಕಿನ ಮಕ್ಕಳೆಲ್ಲ ಪ್ರಗತಿಯ ಚಿಂತನೆಯಲ್ಲಿ ಇರುವಂತ ಕುಟುಂಬಗಳ ಮಕ್ಕಳಿಗೆ ಈ ಒಂದು SLC ಎಕ್ಸಾಮ್ಸ್ ಅದರ ಪ್ರಮುಖವಾದಂತ ಪಾತ್ರ ಅವರ ಭವಿಷ್ಯದಲ್ಲಿ ಯಾವ ರೀತಿ ರೂಪಿಸುತ್ತೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಎಲ್ಲರಿಗೂ ಇಡೀ ಕುಣಿಗಲ್ ತಾಲೂಕಿನ 3,000 ಹೆಚ್ಚಿಗೆ ಇರುವಂತಹ ಮಕ್ಕಳಿಗೆ ಬೆಳಗಿನ ಶುಭಾಶಯಗಳು. ಇವತ್ತು ನಾನು ಏನಕ್ಕೆ ಬಂದಿದ್ದೇನೆ ಅಂತಂದ್ರೆ, ನಿಮಗೆ ಎಕ್ಸಾಮ್ಸ್ ಮಾರ್ಚ್ ಅಲ್ಲಿ ಇರುತ್ತೆ. SLC ಎಕ್ಸಾಮ್ಸ್ ಎಲ್ಲರೂ ನನ್ನ ತಾಲೂಕಿನ ಮಕ್ಕಳುಗಳು 100ಕ್ಕೆ 100 ಎಲ್ಲರೂ ಎಕ್ಸಾಮ್ಸ್ ನ ಪಾಸ್ ಆಗಬೇಕು ಅಂತ ಹೇಳಿ ನನಗೆ ಶಿಕ್ಷಕರಿಗೆ, ಪ್ರಾಧ್ಯಾಪಕರಿಗೆ, ಮುಖ್ಯೋಪಾಧ್ಯಾಯಕರಿಗೆ ಮತ್ತು ನಮ್ಮ BOಗೆ ಬ್ಲಾಕ್ ಎಜುಕೇಶನ್ ಆಫೀಸರ್ಗೆ ಹೆಚ್ಚಿನ ಒತ್ತಡವನ್ನು ಹಾಕಿ ನಿಮಗೆ ಬೇಕಾದಂತ ಸಲಕರಣೆಗಳನ್ನು ಕೊಡುವುದರ ಜೊತೆಗೆ ಎಲ್ಲ ರೀತಿಯಲ್ಲೂ ನಾವು ನಿಮ್ಮ ಜೊತೆ